ಇಷ್ಟೆಲ್ಲ ಡೈಲಾಗ್ಸ್ ಇದೆ, ಭಟ್ರಿದ್ದಾರೆ, ಮಾತು ಮಾತು ಮಾತು. ನೀವು ಬೇಡ ಪ್ರೀವಿಯಸ್ ಮೂವಿನಲ್ಲಿ ಮ್ಯೂಟ್ ಮಾಡ್ಬಿಟ್ಟಿದ್ರು. ಇಲ್ಲಿ ನಿಮ್ ಡೈಲಾಗ್ಸ್ ಹೆಂಗಿದೆ ಹೇಳಿ. ನನ್ನ ಡೈಲಾಗ್ಸ್ ಅಂದರೆ ತುಂಬಾ ಒಂದು ಎಮೋಷ್ನಲ್ ಡೈಲಾಗ್ಸ್ ಇದೆ ತುಂಬ. ಆ್ಯಂಡ್ ಅಂದರೆ ನಮ್ಮ ಆಬ್ವಿಯಸ್ಲಿ ಕಾಮಿಕ್ ಸೆನ್ಸ್ ಬೇಕಂದರೆ ನಮ್ಮ ಭಟ್ರು ಇದ್ದಾರೆ, ಪ್ಲಸ್ ತುಂಬಾ ಕಾಮಿಕಲ್ ಆ್ಯಕ್ಟರ್ಸ್ ಇದ್ದಾರೆ ಫಿಲಮಲ್ಲಿ. ಸೊ ನಂದು ಅದೇ ನಮ್ಮ ಪ್ರದೀಪ್ ಅವರು ಯಾವಾಗಲೂ ಹೇಳ್ತಿರ್ತಾರೆ, ಸೊ ಎಮೋಷನ್ಸ್ ಅಂದರೆ ಋತಿಕಾ ಅಂದರೆ ಎಮೋಷನ್ಸ್ ಔಟ್ ಆಫ್ ಸಿಲೆಬಸ್ ಅಲ್ಲಿ. ಸೊ ಹೌದು, ಸೊ ಇಟ್ಸ್ ಆಲ್ ಫುಲ್ಲಿ ಎಮೋಷನಲಿ ಕನೆಕ್ಟೆಡ್. ಸೊ ಸೀರಿಯಸ್ ಆಗಿ ಬರುತ್ತೆ. ನಿಮ್ಮ ಹತ್ರ ಏನು ಪಂಚ್ ಡೈಲಾಗ್ಸ್ ಎಲ್ಲ ಹೊಡ್ಸಿಲ್ವಾ? ಪಂಚ್ ಡೈಲಾಗ್ಸ್, ತರ್ಲೆ ಡೈಲಾಗ್ಸ್? ಇಲ್ಲ, ತರ್ಲೆ ಡೈಲಾಗ್ಸ್ ಆ ಥರ ಏನಿಲ್ಲ. ತುಂಬಾನೇ ಎಮೋಷನಲ್ ಡೈಲಾಗ್ಸ್ ಇದೆ. ಇಲ್ಲ, ಅದಕ್ಕೆ ಇನ್ನೊಂದು ಕ್ಯಾರೆಕ್ಟರ್ ಇದೆ, ಐಶ್ವರ್ಯ ರೇಚಲ್ ಅಂತ. ಯಾರನ್ನೇ ಲವ್ ಮಾಡಿದ್ರು ಕನ್ನಡ ಹುಡುಗರನ್ನ ಮಾತ್ರ ಲವ್ ಮಾಡಬಾರ್ದು. ಬರ್ತೀನಿ. ಏನಂದ್ರೆ ಅಖಿಲ ಕರ್ನಾಟಕ ಸಿಂಗಲ್ ಬಾಯ್ಸ್ ಸಂಘದವರೆಲ್ಲ ಈಗ ರೊಚ್ಚಿಗೆದ್ಬಿಟ್ಟು ಇದು ಹೆಂಗೆ ನೀವು ಇಂಥ ಡೈಲಾಗ್ ಹಾಕ್ಸ್ಬಿಟ್ಟಿದ್ದೀರಾ ಅಂತ ಕೇಳ್ತಾ ಇದಾರೆ. ಏನಕ್ಕೆ ಸರ್, ಪಾಪ ಕನ್ನಡದ ಗಂಡ್ಮಕ್ಳು ಎಲ್ಲ ಹೋಗ್ಬೇಕು ಹಿಂಗೆಲ್ಲ ಡೈಲಾಗ್ ಹಾಕ್ಸ್ಬಿಟ್ರೆ? ಅದು ಕಥೆಯಲ್ಲಿ ಏನು ಕನ್ವೆ ಆಗುತ್ತಲ್ಲ, ಅವತ್ತು ಆಕ್ಚುಲಿ ಅವ್ರು ಖುಷಿ ಪಡೋ ವಿಚಾರನೇ ಅದು. ಮ್ಯಾಮ್, ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಯೋಗರಾಜ್ ಭಟ್ ಸರ್ ಒಂದ್ ಕಡೆ, ಅಚ್ಯುತ್ ಕುಮಾರ್ ಸರ್ ಒಂದ್ ಕಡೆ, ಜಹಾಂಗೀರ್ ಸರ್, ಅಂದ್ರೆ ದೇ ಆರ್ ಲೈಕ್ ಏನು ಪಾತ್ರ ಕೊಟ್ಬಿಟ್ರೆ ತಿಂದಾಕ್ಬಿಡ್ತಾರೆ ಅನ್ನುವಂಥ ಕಲಾವಿದ್ರು. ಸೊ ಅವ್ರನ್ನ ಒಂದು ಸಿನಿಮಾಗೆ ಹಾಕಿ ಮಾಡುವಂಥದ್ದು ಆಸ್ ಅ ಪ್ರೊಡ್ಯೂಸರ್ ನಿಮಗೆ ಏನ್ ಅನ್ಸ್ತಿತ್ತು, ಹೇಗೆ ಅನ್ಸ್ತಿತ್ತು? ಗ್ರೇಟ್ ಅಲ್ವಾ, ಅಂತ ಒಳ್ಳೆ ಆರ್ಟಿಸ್ಟ್ಗಳು ನಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಬಂದಾಗ ಇಟ್ಸ್ ರಿಯಲಿ ಬ್ಲೆಸ್ಸಿಂಗ್ಸ್ ಅಂತ ಅನಿಸ್ತು. ಮತ್ತು ಅವರಂಥ ಒಳ್ಳೆ ಆ್ಯಕ್ಟರ್ಸು ಆ ಒಂದು ಬಿಡುವು ಮಾಡಿಕೊಂಡು ಬಂದು ನಮ್ಮ ಫಿಲ್ಮಲ್ಲಿ, ಯಾಕಂದರೆ ಹೊಸ ಫಿಲಮು, ಪ್ರೊಡಕ್ಷನ್ ಹೊಸಬ್ರು, ಹೀರೋಯಿನ್ ಹೊಸಬ್ರು. ಸೊ ಅವು ಕನ್ನಡದವ್ರನ್ನ ಒಂದು ಪುಷ್ ಮಾಡಬೇಕು ಅನ್ನೋ ಮೆಂಟಾಲಿಟಿ ಅವರಲ್ಲೂ ಇದೆ, ಆ ಮನೋಭಾವ ಇದೆಯಲ್ಲ. ಸೊ ಹಾಗಾಗಿ ವಿ ಆರ್ ರಿಯಲಿ ಗ್ರೇಟ್ಫುಲ್ ಫಾರ್ ದೆಮ್. ತುಂಬಾ ಖುಷಿ ಆಗುತ್ತೆ ಅಂಥ ಒಳ್ಳೆ ಆ್ಯಕ್ಟರ್ಸ್ನ ನಮ್ಮ ಫಿಲ್ಮಲ್ಲಿ ಮಾಡಿದ್ದಾರೆ ಅಂತ. ಇಟ್ಸ್ ರಿಯಲಿ ವೆರಿ ನೈಸ್. ಇನ್ನು ಮ್ಯಾಮ್, ನಿಮಗೆ ನನ್ನ ಪರ್ಸ್ನಲ್ ಕ್ವೆಶ್ಚನ್ ಇದು, ಆಸ್ ಅ ಪ್ರೊಡ್ಯೂಸರ್ ಒಂದು ಸಿನಿಮಾ ನೋಡೋದು ಬೇರೆ ಥರ, ಆದರೆ ವ್ಯೂವರ್ ಆಗಿ ನೀವು ಈ ಸಿನಿಮಾ ನೋಡಿದ್ರೆ ನೀವು ಔಟ್ ಆಫ್ ಸಿಲೆಬಸ್ಗೆ ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ? ಔಟ್ ಆಫ್ ಸಿಲೆಬಸ್ಗೆ 9.9 ಕೊಡ್ತೀನಿ. 9.9 ಕೊಡ್ತೀರಾ? ಓಕೆ. ಆ ಪಾಯಿಂಟ್ 1 ಎಲ್ಲಿ ಮೈನಸ್ ಅಂತ ನನಗೆ ಕೇಳಬೇಕು. ಯಾಕೆ ಪಾಯಿಂಟ್ 1 ಕಡಿಮೆ? ನೀವು ಸ್ಟಾರ್ಟಿಂಗ್ ಲಿಸ್ಟ್ ಹೇಳಲ್ಲ ಅದಕ್ಕೆ. ಅದೊಂದು ದೃಷ್ಟಿ ಪಟ್ಟು ಅಂತ ಇಟ್ಕೋಬೇಕಲ್ಲ, ಕಣ್ ಬೀಳ್ಬಾರ್ದು ಅಂತ. ಡೋಂಟ್ ಪುಟ್ ನೀವು ದೇವಸ್ಥಾನಕ್ಕೆ ಹೋದ್ರೆ ಡೆಕೋರೇಷನ್ ಚೆನ್ನಾಗಿಲ್ಲ ಅಂತ ಅಲ್ಲೇ 100 ಕೊಡಲ್ಲ ಜನ. ಕರೆಕ್ಟ್. ಬಟ್ ಎಷ್ಟು ಜೆನ್ಯೂನ್ ಆಗಿ ಹೇಳಿದ್ರಲ್ವಾ ಮ್ಯಾಮ್, ಪಾಯಿಂಟ್ 1 ಅದೊಂದು ಸ್ವಲ್ಪ ದೃಷ್ಟಿಗೆ. ನೀವು ಖಂಡಿತ ಹೇಳ್ತೀರಾ ಸಿನಿಮಾ ನೋಡಿದ್ಮೇಲೆ? ಹೌದಾ? ಖಂಡಿತ. ಓಕೆ, ಯಾಕೆ ಹಂಗಿದೆ ಮೂವಿ? ಓಕೆ. ಇನ್ನು ಸಿನಿಮಾ ಸರ್ ಟ್ರೈಲರ್ ನೋಡಿದಾಗ ಫಸ್ಟ್ ಅನ್ಸಿ ನಮಗೆ, ಈಗೀಗ ಆಕ್ಷನ್ ಮೂವೀಸ್ ನೋಡಿ ಕಾಲೇಜ್ ಸ್ಟೋರೀಸ್ ಎಲ್ಲ ಒಂದ್ ಕಡೆ ಅದು ಮಿಸ್ ಮಾಡ್ಕೊತಾ ಇದ್ವಿ. ಫಾರ್ ಎಕ್ಸಾಂಪಲ್ ಈಗ ಜಾಲಿ ಡೇಸು, ಜೋಶು, ಕಿರಿಕ್ ಪಾರ್ಟಿ ಇದೆಲ್ಲ ಬಂದಾಗ ಆ ಫ್ರೆಶ್ನೆಸ್ ಇದೆ ಅಲ್ಲ, ಅದೇನೋ ಒಂಥರ ಕಾಲೇಜಿನ ಹೊರಗೆ ಬಂದಿರೋರ್ಗೂ ಅಷ್ಟೇ ಕನೆಕ್ಟ್ ಆಗುತ್ತೆ, ಕಾಲೇಜಲ್ಲಿ ಇರೋರ್ಗೂ ಅಷ್ಟೇ ಕನೆಕ್ಟ್ ಆಗುತ್ತೆ. ಸೊ ಆ ಫ್ರೆಶ್ನೆಸ್ನ ಟ್ರೈಲರ್ ಕೊಟ್ಟಿದೆ. ಸೊ ಟ್ರೈಲರ್ ಅಲ್ಲಿ ಇರೋದು ಸಿನಿಮಾದಲ್ಲಿ ನಿಜವಾಗ್ಲೂ ಇದೆಯಾ, ಅಥವಾ ಟ್ರೈಲರ್ ಅಲ್ಲಿ ಗಿಮಿಕ್ ಮಾಡಿದೀರಾ? ಇಲ್ಲ, ಖಂಡಿತ. ಟ್ರೈಲರ್ ಕಟ್ ಮಾಡಬೇಕಾದ್ರೆ ಒಂದು ಹೇಳ್ತಾರೆ, ಪ್ರಾಮಿಸ್ ದ ರೈಟ್, ಡೂ ದ ರೈಟ್ ಪ್ರಾಮಿಸ್ ಅಂತ. ಸೊ ನಾವೇನು ಮಾಡಿದ್ವಿ, ಸಿನಿಮಾ 6 ರೀಲ್ ಅಂತ 20 ಮಿನಿಟ್ಸ್ ಲೆಕ್ಕ ಹಾಕೊತೀವಿ. ಈ ರೀಲಲ್ಲಿ ಯಾವ್ದು ಬೆಸ್ಟು, ಕತೆ ರಿವೀಲ್ ಮಾಡೋಕ್ಕಾಗದೆ ಅಥವಾ ಕೆಲವು ಏನಿರುತ್ತೆ ಲಾಗ್ ಲೈನ್ ಅದಕ್ಕೆ ಕನೆಕ್ಟ್ ಆಗೋ ಥರ ಈ ಥರ ಒಂದು ಬಂಚ್ ಮಾಡ್ತಾ ಹೋದ್ವಿ. ಸೊ ಜೋಕ್ಸ್ ಎಲ್ಲ ಒಂದಾಯಿತು, ಒಂದು 80 ಜೋಕ್ ಸಿಕ್ತು. ಸೊ ಅದಲ್ಲಿ ಬೇಡ, ಎಲ್ಲ ಬೇಡ, ಬೇರೆ ಬೇರೆ ಫ್ಲೇವರ್ ಜೋಕ್ ಒಂದು ಹಾಕೋಣ, ಒಂದು ಹುಡುಗರ ಮೇಲೆ ಹಾಕೋಣ, ಒಂದು ಸಿಂಗಲ್ಸ್ಗೆ ಹಾಕೋಣ, ಇನ್ನೊಂದು ಕನ್ನಡದ ಭಾಷೆ ಬಗ್ಗೆ ಹಾಕೋಣ, ಈ ಥರದ್ದು ಒಂದಷ್ಟು ಎಲ್ಲ ಥರ. ಯಾಕಂದರೆ ನಾವು ಸ್ಟ್ಯಾಂಡ್ ಅಪ್ ಕಾಮಿಡಿ ಎಕ್ಸ್ಪೀರಿಯನ್ಸಲ್ಲಿ ನಾವು 4 ಗಂಟೆ ಆಡಿಯನ್ಸ್ಗೆ ಒಂದು ಜೋಕ್ ಹೇಳ್ತಾ ಇದ್ವಿ, 7 ಗಂಟೆ ಶೋಗೆ ಬರೋರು ಬೇರೆ ಜೋಕ್ ಹೇಳ್ತಾ ಇದ್ವಿ. ಅವ್ರಿಗೆ ವರ್ಕ್ ಆಗೋದು, ಇವ್ರಿಗೆ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಕೆಲವು ಜನರಲ್ ಜೋಕ್ಸ್ ಅಂತ ಇತ್ತು, ಎಲ್ಲರಿಗೂ ವರ್ಕ್ ಆಗೋದು. ಅದನ್ನೆಲ್ಲ ತೊಗೊಂಬಂದು ನಾನು ಸ್ಕ್ರಿಪ್ಟಲ್ಲಿ ತುಂಬ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ. ಹೆಂಗೆ ಸಿನಿಮಾ ಹೋಗುತ್ತೋ ಅದೇ ಥರ ಟ್ರೈಲರ್ ಇದೆ. ಸೊ ಐ ಮೇಡ್ ಶ್ಯೂರ್, ಪ್ಲೀಸ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್. ಓಕೆ, ಡೋಂಟ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್ ಕೇಳಿದೀವಿ, ಇದು ಪ್ಲೀಸ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್. ಸೊ ನಮ್ಮ ಟ್ರೈಲರ್ ನೋಡಿ ಅದ್ರಲ್ಲಿ ಜಡ್ಜ್ ಮಾಡಿ, ಅದಂಗೆ ಇರುತ್ತೆ, ಬೇರೆ ಏನೂ ಕೊಟ್ಟಿಲ್ಲ. ಸೊ ನಿಮ್ಮ ಟ್ರೈಲರ್ ಇಷ್ಟ ಆಗ್ತಿದೆ ಅಂದರೆ ಓಕೆ. ಟ್ರೈಲರ್ ನೀವು ಫೋನಲ್ಲಿ ನೋಡ್ತೀರಾ, ನಿಮ್ಗೆ ಡೆಪ್ತ್ ಎಫೆಕ್ಟು, ಮ್ಯೂಸಿಕ್ಕು ಎಲ್ಲ, ಸಾಂಗ್ಸು, ಫೀಲು, ಕ್ಯಾರೆಕ್ಟರ್ ಕನೆಕ್ಷನ್ ಎಲ್ಲ ಆಗಲ್ಲ. ಬಟ್ ವಿಜುವಲಿ ನೀವೇನು ನೋಡ್ತೀರಾ ಅದೇ ಸಿನಿಮಾಲ್ ಸೇಮ್. ಓಕೆ. ಹೃತಿಕಾ, ನೀವು ಹೇಳಿ, ಔಟ್ ಆಫ್ ಸಿಲೆಬಸ್ ಈ ಸಿನಿಮಾದ ನಾಯಕಿ ನೀವು. ಸೊ ಕಂಪ್ಲೀಟ್ ವರ್ಕ್ ಮಾಡತ್ತಿಗೆ ನಿಮಗೆ ಯಾವುದಾದ್ರೂ ಒಂದು ಸೀನ್ ಆಗಿರ್ಬೋದು, ಒಂದು ಡೈಲಾಗ್ ಆಗಿರ್ಬೋದು, ನೀವು ಎಕ್ಸ್ಪೆಕ್ಟ್ ಮಾಡ್ದಲೆ ನಿಮಗದು ಔಟ್ ಆಫ್ ಸಿಲೆಬಸ್ ಆಗಿ ಬಂದಿದ್ದಿದೆಯಾ? ಒಂದು ಸಿಚುವೇಶನ್ ಯಾವ್ದಾದ್ರು? ಐ ಥಿಂಕ್ ಮೋಸ್ಟ್ಲಿ ಫುಲ್ ಫಿಲ್ಮೇ ಔಟ್ ಆಫ್ ಸಿಲೆಬಸ್ ಥರನೇ ಇತ್ತು ನನಗೆ. ನನ್ನ ಕತೆ ಕೇಳಿದ್ದು
ಅದು ಸಿಲೆಬಸ್. ಬಟ್ ಸರ್ ಹೇಳಿದ್ದೆ ಒಂದು ಮಾಡಿದ್ದೆ ಒಂದು ಸರ್ ನೀವು ಹಂಗೆ ಹೇಳ್ತವ್ರೆ. ಅಂದ್ರೆ ಆ ಔಟ್ಲೈನ್ ಇದೆಯಲ್ಲ, ಔಟ್ಲೈನ್ ಹಂಗೆ ತೆಗೆದ್ರು. ಬಟ್ ನನಗೆ ಆಕ್ಚುಲಿ ಕತೆ ಹೇಳಿದ್ದು ಒಂದು ಡಿಫ್ರೆಂಟ್ ಕತೆ ತರ ಇತ್ತು. ಬಟ್ ಅಲ್ಲಿ ಸೆಟ್ಟಲ್ ಬಂದಾಗ ಅದು ಫುಲ್ ಇಂಪ್ರವೈಸ್ ಆಗ್ತಿತ್ತು. ಹಂಗೆ ಎಸ್. ಇನ್ನ ಸಾಂಗ್ಸ್ ವಿಷಯಕ್ಕೆ ಬರೋದಾದ್ರೆ ಸರ್, ನನ್ನ ಫೇವ್ರೆಟ್ ಅಫ್ಕೋರ್ಸ್, ಈಗ ನೀವು ಮತ್ತೆ ಹೇಳ್ಬೇಡಿ ನಿಂಗೆ ಲವ್ ಫೇಲ್ಯೂರ್ ಆಗಿದೆಯಾ ಅಂತ. ಇಲ್ಲ ಆಗಿಲ್ಲ, ಬಟ್ ನನಗೆ Song ಸಾಂಗ್ ಇಷ್ಟ, ಹೌದು. ವಿಜಯ್ ಪ್ರಕಾಶ್ ಸರ್ ಹಾಡಿರೋ ಹಾಡು ನನಗೆ ತುಂಬಾ ಇಷ್ಟ. ಮ್ಯಾಮ್ ನಿಮಗೆ ಯಾವ ಹಾಡು ಇಷ್ಟ ಆಯ್ತು ಮ್ಯಾಮ್ ಮೂವಿನಲ್ಲಿ? ನನಗೆ ನಾನ್ ಸಿಂಕ್ ಆ ಸಾಂಗ್ ತುಂಬ ಇಷ್ಟ ಆಯಿತು. ಯಾಕೆ ಇಷ್ಟ ಆಯ್ತು ಮ್ಯಾಮ್? ಜೀವನನೇ ಜೀವನನೇ ನಾನ್ ಸಿಂಕ್ ಅಂತ. ಓಕೆ, ನಿಮ್ಮ ಫೇವ್ರೆಟ್ ಯಾವ್ದು ಸರ್? ನನ್ನ ಫೇವ್ರೇಟು ಮರೀಚಿಕೆ ಅಂತ. ಅದು ಯಾರಿಗೂ ಫೇವ್ರೇಟ್ ಆಗಲ್ಲ, ಸಿನಿಮಾ ಆದ್ಮೇಲೆ ಅದು ಫೇವ್ರೇಟ್ ಆಗುತ್ತೆ. ಹಂಗೆ ಓಕೆ. ಯಾಕಂದ್ರೆ ಅದು ದೀಪಾ ಬರಾಟೆ ಅಂತ ನನ್ನ ಸ್ಟೂಡೆಂಟೇ, ಆ ರೈಟರ್ ಸಾಂಗ್ಗೆ ತುಂಬಾ ಚೆನ್ನಾಗಿ ಫೀಲ್ ಮಾಡಿ ಬರೀತಾ ಇದ್ಲು. ಇನ್ನು ಡೈಲಾಗ್ಸ್ ವಿಷಯಕ್ಕೆ ನಾನು ಮತ್ತೆ ಬರ್ತೀನಿ, ಯಾಕಂದ್ರೆ ನಂಗೆ ತುಂಬಾ ಅಟ್ರಾಕ್ಟಿವ್ ಅನ್ಸುತ್ತೆ ಡೈಲಾಗ್ಸ್ ಟ್ರೈಲರ್ ಅಲ್ಲಿ. ಸೊ ಯಾವ್ದಾದ್ರು ಒಂದು ಡೈಲಾಗು ಸರ್ದಾಗಿರ್ಬೋದು, ಬೇರೆ ಯಾವುದೇ ಆರ್ಟಿಸ್ಟ್ ಆಗಿರ್ಬೋದು, ನಿಮಗೆ ತುಂಬಾ ಇಷ್ಟ ಆಗಿದ್ದು ಯಾವುದು, ಮತ್ತೆ ಅದನ್ನ ಸ್ವಲ್ಪ ಈಗ ನಮಗೆ ಹೇಳ್ಬೋದಾ? ಸೊ ನನಗೆ ತುಂಬ ಇಷ್ಟಿದ್ದ ಡೈಲಾಗ್ ಅಂದರೆ ನಮ್ಮ ಅಚ್ಯುತ್ ಸರ್ ಅವ್ರದ್ದು. ಸೊ ಅವರು ಈಗೋ 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 ಅಂತಾರಲ್ಲ, ಸೊ ಅದು ತುಂಬಾ ನನಗೂ ಫುಲ್ ಕನೆಕ್ಟ್ ಆಗ್ತೀನಿ. ಅಲ್ಲ, ನೀವು ಎಷ್ಟು ಸ್ಮಾರ್ಟ್ ಇದ್ದೀರಾ ನೋಡಿ, ಅದನ್ನ ಹೇಳ್ಬೋದಾ ಅಂತ ಅಂದೆ. ಇವ್ರು ಒಂದು ವರ್ಡ್ ಡೈಲಾಗ್ ತಗೊಂಡ್ಬಿಟ್ಟು ಈಗ ಇನ್ನೂ ಉದ್ದ ಇದೆಯಾ? ಓಕೆ, ತುಂಬಾನೇ ಇದೆ ಅದು. ಸೊ ಅದು ಆಕ್ಚುಲಿ ಒಂದು ಪೇಜ್ ಡೈಲಾಗು, ನಾನು ಹೇಳಕ್ಕಾಗಲ್ಲ. ಸೊ ಇನ್ನ ಸರ್, ಯೂಶಲಿ ನಾವು ಯಾವುದೋ ಒಂದು ಸಿನಿಮಾ ಮಾಡಿದಾಗ ನಾನು ಕೊನೆಯದಾಗಿ ಕೇಳೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಸಿನಿಮಾನ ಯಾಕೆ ಜನ ಥಿಯೇಟರ್ಗೆ ಬಂದು ನೋಡಬೇಕು ಅಂತ. ಬಟ್ ನಿಮ್ಮ ಟೀಮಿಗೆ ನಾನು ಸ್ಪೆಷಲ್ ಆಗಿ ಏನ್ ಕೇಳ್ತಿದ್ದೀನಿ ಅಂದ್ರೆ, ಎಲ್ಲರೂ ಹೊಸಬ್ರೆ ಇಲ್ಲಿರೋದು. ಮ್ಯಾಮ್ ಹೇಳ್ದಾಗೆ ಪ್ರೊಡಕ್ಷನ್ ಹೌಸ್ ಡೆಫಿನೆಟ್ಲಿ ಆಡ್6 ಒಂದು ಬ್ರ್ಯಾಂಡ್ ಹೌದು, ಬಟ್ ಪ್ರೊಡಕ್ಷನ್ ವೈಸ್ ಹೊಸದು, ಹೀರೋ ಹೊಸಬ್ರು, ಹೀರೋಯಿನ್ ಹೊಸಬ್ರು, ಕಂಪ್ಲೀಟ್ ಟೀಮ್. ಅಂಡ್ ನೀವು ಮೆನ್ಷನ್ ಮಾಡಿರೋ ಹಾಗೆ 10,000+ ಟ್ಯಾಲೆಂಟ್ಸ್ ಏನಿದ್ದಾರೆ ಅದ್ರಲ್ಲಿ ಎಷ್ಟೊಂದು ಜನ ಮೆಜಾರಿಟಿ ಹೊಸಬ್ರು ಇದ್ದಾರೆ. ಒಂದು ಹೊಸ ಟೀಮ್ನ ನಮ್ಮ ಕನ್ನಡ ಜನತೆ ಒಪ್ಕೋಬೇಕು ಅಂದ್ರೆ ಅವ್ರಿಗೇನೋ ಒಂದು ಟ್ರಸ್ಟ್ ಬಿಲ್ಡ್ ಆಗಬೇಕು ಥಿಯೇಟರ್ಗೆ ಬಂದು ನೋಡೋದಕ್ಕೆ. ಸೊ ಆ ಒಂದು ಟ್ರಸ್ಟ್ ಬಿಲ್ಡ್ ಆಗೋದಕ್ಕೆ ನೀವು ಏನು ಹೇಳ್ತೀರಾ ನಿಮ್ಮ ಟೀಮ್ ಕಡೆಯಿಂದ? ಬಟ್ ಯಾಕೆ ನಮ್ಮ ಸಿನಿಮಾ ನೋಡಬೇಕು ಅಂದರೆ, ನಮ್ಮ ಸಿನಿಮಾ ನೋಡಿಲ್ಲ ಅಂದರೆ ಒಂದು 2 ತಿಂಗಳು ಬಿಟ್ಕೊಂಡು ಈ ಸಿನಿಮಾ ನೋಡಲಿಲ್ವಲ್ಲ ಅನ್ಕೊಂಬಾರ್ದು. ರೀಸನ್ಗೆ ಸಂಭಾಷಣೆ ಎಲ್ಲೂ ವೀಕ್ ಮಾಡಿಲ್ಲ, ಲ್ಯಾಗ್ ಅನ್ನೋದು ಮಿನಿಮಮ್ ನಮ್ಮ ಸಿನಿಮಾದಲ್ಲಿ. ಆಮೇಲೆ ಕ್ಲೋಸ್ ಗ್ರೂಪ್ ಶೋ ಮಾಡಿ ಟೆಸ್ಟ್ ಮಾಡಿದ್ವಿ ನಾವು, ಇದು ವರ್ಕ್ ಆದರೆ ಹೋಗೋಣ. ಯಾಕಂದರೆ ದೊಡ್ಡ ಸಂಸ್ಥೆ, ದೊಡ್ಡ ಹೆಸರು, ಹಣಕ್ಕೋಸ್ಕರ ನಾವು ಮಾಡ್ತಿಲ್ಲ. ಲಾಸ್ಟ್ ಟೈಮ್ ಹೇಳ್ತಿದ್ದೆ, ಎಲ್ಲೋ ಒಂದು ಕೋರ್ಟ್ ಹೋಗಿದ್ದೆ, ವಿ ಡೋಂಟ್ ಮೇಕ್ ಮೂವೀಸ್ ಟು ಮೇಕ್ ಮನಿ, ವಿ ಮೇಕ್ ಮೂವೀಸ್ ಟು ಮೇಕ್ ಮೋರ್ ಮೂವೀಸ್ ಅಂತ. ಸೊ ಈ ಥರ ಒಂದು ಸಂಸ್ಥೆ ಆದ್ದರಿಂದ ಅದ್ರ ಧಕ್ಕೆ ಬರಬಾರ್ದು ಅಂತ ತುಂಬ ಕಾಶಿಯಸ್ ಆಗಿ ಕ್ಲೋಸ್ ಗ್ರೂಪ್ ಸ್ಟಡಿ ಮಾಡಿ ಟ್ರಿಮ್ ಮಾಡಿ ಒಂದು ಫೈನಲ್ ಪ್ರಾಡಕ್ಟ್ ಇವತ್ತು ಬ್ಯೂಟಿಫುಲ್ಲಾಗಿ ಬಂದಿದೆ. ಇವಾಗ ನಾನು ಇಲ್ಲಿ ಕೂತ್ಕೊಂಡು ಕಾನ್ಫಿಡೆಂಟಾಗಿ ನೀವು ಅದೇ ಹೇಳ್ತೀರಾ ಅಂತ ಹೇಳ್ತೀನಿ ಅಂದರೆ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ಇಟ್ ಈಸ್ ಅ ವೆರಿ ಗುಡ್ ಪ್ರಾಡಕ್ಟ್. ಯಾಕಂದರೆ ಇಷ್ಟು ದೊಡ್ಡ ರಿಲೀಸ್ ಮಾಡ್ತಾರಲ್ಲ ನಮ್ಮ ಗೋಕುಲ್ ರಾಜ್ ಸರ್, ಫಸ್ಟ್ ಟೈಮ್ ನಾನ್ ಸ್ಟಾರ್ ಫಿಲಮ್ ಅನ್ಸುತ್ತೆ ನಂದು. ಯಾಕಂದರೆ ಅವರು ರಜನಿಕಾಂತ್ ಸರು, ವಿಜಯ್ ತಲಪತಿ, ಇವಾಗ ಪುಷ್ಪ 2 ರೀಸೆಂಟು, ಈ ಥರ ಸಿನಿಮಾಗಳು ಮಾಡಿದವರು ನನ್ನ ಸಿನಿಮಾ ನೋಡಿ ಡಿಸಿಷನ್ ತೊಗೊಂಡ್ರು. ಆ್ಯಂಡ್ ಟುಡೇ ಈಸ್ ಸಪೋರ್ಟಿಂಗ್ ಜೊತೆಲಿ. ಸೊ ಎಲ್ಲ ಕುಡ್ಕೊಂಬರ್ತಾ ಇದೆ. ಮ್ಯಾಮ್ ಅವರ ಆಶೀರ್ವಾದ. ಗುಡ್ ಲಕ್ ಮ್ಯಾಮ್, ಯಾವತ್ತೂ ಗುಡ್ ಲಕ್ಕು. ನನಗೆ ಎಲ್ಲರೂ ಹೇಳ್ತಾ ಇರ್ತಾರೆ ಮೀಡಿಯಾದಲ್ಲಿ, ಮ್ಯಾಮ್ ಇದ್ದಾರಲ್ಲ ಬಿಡು ನಿನ್ನ ಕೆಲಸ ಲಕ್ಕಿ ಚಾಮ್ ಅಂತ. ಸೊ ಜೋಗಿ ಪ್ರೇಮ್ ಸರ್ಗೂ ಹೇಳ್ತಾರೆ, ಕ್ಲಾಪ್ ಮಾಡ್ರೆ ಲಕ್ಕಿ ಚಾಮ್ ಅಂತ. ಈ ಥರ ಸಪೋರ್ಟ್ಗಳು ಫಸ್ಟ್ ಡೇಯಿಂದ ಕೂಡ್ಕೊಂಡು ಬರ್ತಾನೆ ಇದೆ. ಅದು ಸಿನಿಮಾ ಮಾಡೋದಲ್ಲ ಆಗೋದು ಅಂತಾರಲ್ಲ, ಸೊ ನಮ್ಮದು ಆಗಿರೋ ಸಿನಿಮಾ. ಓಕೆ, ನಿಮ್ಮನ್ನ ಕಳಿಸ್ಕೊಡಕ್ಕೂ ಮುಂಚೆ ಒಂದು ಪುಟಾಣಿ ಗೇಮು ಆಯ್ತಾ? ಔಟ್ ಆಫ್ ಸಿಲೆಬಸ್ ಆಗಿರೋದ್ರಿಂದ ಈಗ ನಾನು ಒಂದಷ್ಟು ಸೆಲೆಬ್ರಿಟೀಸ್ ಹೆಸರು ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ. ನೀವು ಅವರಿಗೆ ಒಂದು ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಕೇಳೋದಾದ್ರೆ ಏನ್ ಕೇಳ್ತೀರಾ ಅಂತ. ಓಕೆನಾ ಮ್ಯಾಮ್? ನೀವು ಪಾರ್ಟಿಸಿಪೇಟ್ ಮಾಡಬೇಕು, ಟ್ರೈ ಮಾಡಿ ಅಟ್ಲೀಸ್ಟ್. ಓಕೆನಾ? ಓಕೆ, ಅಂದ್ರೆ ಈಗ ನಾನು ಸೆಲೆಬ್ರಿಟಿ ಹೆಸರು ಹೇಳ್ತೀನಿ, ಅವ್ರಿಗೆ ನಿಮ್ಮ ಕಡೆಯಿಂದ ಒಂದು ಔಟ್ ಆಫ್ ಸಿಲೆಬಸ್ ಕ್ವೆಶ್ಚನ್. ಕಿಚ್ಚ ಸುದೀಪ್ ಸರ್ಗೆ ಔಟ್ ಆಫ್ ಸಿಲೆಬಸ್ ಪ್ರಶ್ನೆ. ಸರ್, ನೀವು ಫ್ರೈಡೇ ನೋಡ್ತೀರಾ ಸ್ಯಾಟರ್ಡೆ ನೋಡ್ತೀರಾ ನಮ್ಮ ಸಿನಿಮಾ ಅಂತ? ಮ್ಯಾಮ್, ನಿಮ್ ಫೇವ್ರೆಟ್ ಯಾರು ಮ್ಯಾಮ್? ನಾನೇ ಆಪ್ಷನ್ ಕೊಡಲ್ಲ. ನಿಮ್ ಫೇವ್ರೆಟ್ ಸೆಲೆಬ್ರಿಟಿ ಯಾರು? ಅವ್ರಿಗೆ ಏನಾದ್ರು ಒಂದು ಪ್ರಶ್ನೆ ಕೇಳ್ಬೇಕಂದ್ರೆ ನೀವೇನ್ ಕೇಳ್ತೀರಾ? ನನ್ನ ಫೇವ್ರೆಟ್ ನನ್ನ ಹಸ್ಬೆಂಡ್ ಅಮ್ಮ. ಟಚ್ ಆಗೋಯ್ತು ಸುಧಾಕರ್. ಅವ್ರಿಗೆ ಈ ಪಾರ್ಟ್ ಕಟ್ ಮಾಡಿ ಕಳಿಸ್ಲೇಬೇಕು. ಅವ್ರಿಗೆ ಏನ್ ಕೇಳ್ತೀರಾ ಮ್ಯಾಮ್? ಹೌದು, ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಕೇಳೋದಾದ್ರೆ? ಔಟ್ ಆಫ್ ಸಿಲೆಬಸ್ ಏನೂ ಇಲ್ಲಲ್ಲ. ಏನೂ ಇಲ್ಲ, ಡೈಲಿ ಸಿಲೆಬಸ್. ಕೆಲಸ ಮಾಡಿದೆ ಸ್ಕೂಲಲ್ಲಿ. ಓಕೆ, ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಏನ್ ಕೇಳ್ತೀರಾ? ಯಶ್ ಸರ್ಗೆ, ಸರ್ ನಮ್ಮ ಟ್ರೈಲರ್ ನೋಡ್ಬಿಟ್ಟು ಯಾವಾಗ ಟ್ವೀಟ್ ಮಾಡ್ತೀರಾ ಅಂತ ಕೇಳ್ತೀನಿ. ನಿಮಗೆ ಏನೇ ಬಂದ್ರು ಅಲ್ಲಿ ಸಿನಿಮಾ ಪ್ರಮೋಷನ್. ಹೌದು, ನನಗೇನೋ ಒಂದು ನಂಬಿಕೆ ಇದೆ. ಮ್ಯಾಮ್, ಈಗ ನೀವು ಆಸ್ ಅ ಪ್ರೊಡ್ಯೂಸರ್ ಜನರಿಗೆ ಔಟ್ ಆಫ್ ಸಿಲೆಬಸ್ ಸಿನಿಮಾನ ನೋಡಿ ಅಂತ ಹೇಳೋದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕತೆ, ಅದರಲ್ಲಿರೋ ಫ್ಯಾಕ್ಟ್ಸು,
ಮತ್ತು ಮಕ್ಕಳು ಕಲಿಬೇಕಾಗಿರೋದು ತುಂಬ ಇದೆ. ಫಿಲ್ಮಲ್ಲಿ ಎಲ್ಲ ನೋಡಿ ಎಲ್ಲ ಕಲಿಬೇಕಂತಿಲ್ಲ, ಆದರೆ ಕೆಲವೊಂದು ಅಂಶಗಳಿರುತ್ತವೆ ಕಲಿಯೋವಂಥದ್ದು. ಸೊ ಮಕ್ಕಳೇ ನೋಡಿ ಕಲಿಯೋವಂಥದ್ದು ತುಂಬ ಇದೆ. ಸೊ ದಯವಿಟ್ಟು ಎಲ್ಲರೂ 27ನೇ ತಾರೀಕು ಡಿಸೆಂಬರ್ ಬಂದು ಶುಕ್ರವಾರ, ಅದು ಶುಭ ಶುಕ್ರವಾರ ನೋಡಿ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀವಿ. ಸೊ ಸ್ವೀಟ್ ಮ್ಯಾಮ್. ಸೊ ಓವರ್ ಆಲ್ ಇಂಟರ್ವ್ಯೂನಲ್ಲೇ ಇಷ್ಟೊಂದು ವಿಷಯಗಳಿತ್ತು, ನಗು ಇತ್ತು, ಖುಷಿ ಇತ್ತು. ಐ ಆಮ್ ವೆರಿ ಶೋರ್ ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಅಂತ. ಈ ಹೊಸಬರ ತಂಡ ಸೂಪರ್ ಸಕ್ಸಸ್ನ ಕಾಣಲಿ. ಜೊತೆಗೆ ಏನಂದರೆ ಮ್ಯಾಮ್ ನಿಮ್ಮ ಕಡೆಯಿಂದ, ನಿಮ್ಮ ಪ್ರೊಡಕ್ಷನ್ ಹೌಸಿಂದ ಮತ್ತಷ್ಟು ಹೊಸಬರಿಗೆ ಮತ್ತೆ ಅವಕಾಶಗಳು ಸಿಗಲಿ. ಸೊ ಈ ಸಿನಿಮಾ ಡೆಫಿನೆಟ್ಲಿ ಗೆಲ್ಲಬೇಕು ಬಹಳಷ್ಟು ಕಾರಣಗಳಿಗೋಸ್ಕರ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ಮತ್ತೆ ಸಕ್ಸಸ್ ಮೀಟಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಇದ್ದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಸೊ ಔಟ್ ಆಫ್ ಸಿಲೆಬಸ್ ಸಿನಿಮಾದಲ್ಲಿ ಏನೇನಿದೆ ಅನ್ನೋದನ್ನ ನೀವು ಥಿಯೇಟರ್ ಒಳಗೆ ಹೋಗಿ ಡಿಸೆಂಬರ್ 27ನೇ ತಾರೀಕು ನೋಡಬೇಕು. ಇಲ್ಲೊಂದು ಇಂಟರ್ವ್ಯೂನಲ್ಲಿ ಸಿಕ್ಕಾಬಟ್ಟೆ ಇತ್ತು, ಬಟ್ ಇದಕ್ಕಿಂತ 100ರಷ್ಟು ಎಂಟರ್ಟೈನ್ಮೆಂಟ್ ಅಲ್ಲಿರುತ್ತೆ ಅಂತ ಐ ಆಮ್ ವೆರಿ ಶೋರ್. ಸೊ ಮಿಸ್ ಮಾಡದೆ ಡಿಸೆಂಬರ್ 27ನೇ ತಾರೀಕು ಔಟ್ ಆಫ್ ಸಿಲೆಬಸ್ ಸಿನಿಮಾನ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನೋಡಿ ಅಂತ ಹೇಳ್ತಾ ಇವತ್ತಿನ ಪಬ್ಲಿಕ್ ಟಿವಿಯ ಈ ವಿಶೇಷ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನವ್ಯಾ ಶೆಟ್ಟಿ, ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೆನಪಿಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.